ಕೆಪಿಸಿಸಿ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ನಾಯಕರು ಎಲ್ಲರೂ ಬಂದಿದ್ದರು. ಏನು ಚರ್ಚೆ ಆಯ್ತು ಸರ್? ಏನಿಲ್ಲ ಸರ್, ಇದೊಂದು ಕಟಿಸಿ ವಿಸಿಟ್ ಅದು. ಇದು ರಾಜಕೀಯದ ಏನು ಚರ್ಚೆ ಆಗಿಲ್ಲ. ನಾನು ಮೊನ್ನೆ ಬೆಂಗಳೂರು ಹೋದಾಗ ಅವ್ರನ್ನ ಮನೆಗೆ ಬರಬೇಕಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೆ. ಅದಕ್ಕೆ ಅವ್ರು ಬರ್ತೀನಿ ಅಂತ ಹೇಳಿ. ಯಾರಪ್ಪ ಅವರ ನಮಗೆಲ್ಲ, ನನಗೆ ಮತ್ತು ಇಡೀ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಭಾಳ ಸಂತೋಷ. ಅಲ್ಲ, ಇದು ಉಪಚುನಾವಣೆ ಒಂದು ತಂತ್ರದ ಮೊದಲ ಭಾಗ ಅಂತಂದು ಬಿಂಬಿತ ಆಗ್ತಾ ಇದೆ. ಇಲ್ಲ ಇಲ್ಲ, ನಾವೇನು ಕೇಳಿಲ್ಲ ಅದ್ರ ಬಗ್ಗೆ ಏನು ಚರ್ಚೆ. ಇನ್ನು ಮುಂದೆ ಏನಾದರೂ ಕೊಡ್ರಿ ಅಂತ ಸ್ಥಾನಮಾನತೆ ಏನಾದರೂ ನಾವೇನು ಸ್ಥಾನಮಾನನೂ ಕೇಳಿಲ್ಲ, ಏನು ಸರ್. ಈಗ ಸ್ವತಃ ಸಿ ಎಂ ಮತ್ತು ಡಿ ಸಿ ಎಂ ಅವರೇ ಇಲ್ಲಿ ಬರ್ತಾರಂದ್ರೆ ಎಲ್ಲ ಸಹಜವಾಗಿ ಎಲ್ಲೋ ಒಂದು ಕಡೆ ತುಂಬಾ ಮುಂದಿನ ದಿನಗಳಲ್ಲಿ ಒಂದು ನಿರೀಕ್ಷಿತ ಒಂದು ಮೆಡಿಕಲ್ ಕಾಲೇಜ್ ಓಪನಿಂಗ್ಗೋಸ್ಕರ ಬಾಗಲಕೋಟೆ ಬಂದಿದ್ದರು ಅವರು. ಅದಕ್ಕೆ ನಮ್ಮ ಮನೆಗೆ ವಿಸಿಟ್ ಮಾಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅದನ್ನ ಬಿಟ್ಟು ರಾಜಕೀಯ ಸರ್, ಈಗ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ದೀರಿ. ಈಗ ಈ ಹಿಂದೆ ನಿಮ್ಮ ಸಹೋದರ ಬಿಜೆಪಿ ಅಭ್ಯರ್ಥಿ ಇದ್ದಾಗ ಅವರು ಸೋಲಿಗೆ ಕೂಡ ಕಾರಣರಾಗಿದ್ದಾರೆ, ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ. ನೀವು ಈ ಸದ್ಯ ಕಾಂಗ್ರೆಸ್ ಪಕ್ಷ ಒಂದು ಶಕ್ತಿ. ಈಗ ಆ ಕಾರಣಕ್ಕೆ ಇದರಿಂದ ಉಪಚುನಾವಣೆ ತಂತ್ರ ಅಡಗಿದೆ ಅನ್ನೋದು ಬಹಿರಂಗ. ಇಲ್ಲ, ನಾನು ಲಾಸ್ಟ್ ಟೈಮ್ ಇಂಡಿಪೆಂಡೆಂಟ್ ಕಾಂಟೆಸ್ಟ್ ಮಾಡಿದಾಗ ಯಾರನ್ನೂ ಸೋಲ್ಸೋಕೆ ಗೆಲ್ಸೋಕೆ ನಿಂತಿಲ್ಲ, ನಾನೇ ಗೆದ್ಯಾಕೆ ನಿಂತಿದ್ದೇನೆ. ಆದರೆ ನನಗೆ ಜನಬಲದಲ್ಲಿ ಸಿಗಲಿಲ್ಲ ಅಷ್ಟು. ಅದಕ್ಕೆ ನಾನು ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಇವರು ಸಂಯುಕ್ತ ಪಾಟೀಲ್ ಅವರು ಕಾಂಟೆಸ್ಟ್ ಮಾಡಿದ್ರಿಂದ ನಾನು ಆ ಟೈಮ್ನಲ್ಲಿ ಕಾಂಗ್ರೆಸ್ ಸೇರಿದ್ದೆ. ಈಗ ನಾ ಕಾಂಗ್ರೆಸ್ ಕೆಲಸ ಮಾಡ್ತೀನಿ. ಕೂಡ ಆಕಾಂಕ್ಷಿ ಅಂದಂಗೆ ಆಯ್ತು ಸರ್. ಇಲ್ಲ, ಆಕಾಂಕ್ಷೆ ಎಸ್ಪೆಷಲಿ ಕಾಂಗ್ರೆಸ್ ಟಿಕೆಟ್ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು. ಒಂದು ಕಡೆ ಫ್ಯಾಮಿಲಿ ವಿಚಾರದಲ್ಲಿ, ಇನ್ನೊಂದು ಕಡೆ ಬೇರೆ ಇರೋದವರು ಆಸ್ಪಿರೆಂಟ್ಸ್ ಇದ್ದಾರೆ. ಇದನ್ನೆಲ್ಲ ಗಮನಿಸಿದರೆ ತಮ್ಮದು ಎಲ್ಲ ಒಂದು ಕಡೆ ಹೆಸರು ಮುಂಚೂಣಿಯಲ್ಲಿ ಬರ್ತಾ ಇದೆ ಅಂತ. ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಯಾರಿಗೆ ಟಿಕೆಟ್ ಕೊಡ್ತಾರೆ ಅದೇ ಫೈನಲ್. ಅದು ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ. ತಾವೇನಾದರೂ ಕೇಳಿದ್ದು ಸರ್? ನಾನು ಕೇಳಿದ್ದೆ ಸರ್. ಈಗ ನಿಮ್ಮ ಮುಂದಿನ ನಡೆ ನಮ್ಮ ಮುಂದಿನ ನಡೆ ಇಲ್ಲಿ ಕಾಂಗ್ರೆಸ್ಗೆ ಕೆಲಸ ಮಾಡ್ತಾರೆ. ಯಾರಿಗೆ ಟಿಕೆಟ್ ಕೊಡ್ತಾರೋ ಅವ್ರ ಪರವಾಗಿ ಕೆಲಸ ಮಾಡ್ತೀರಿ ಸರ್? ಯಾರಿಗೆ ಟಿಕೆಟ್ ಕೊಡ್ತಾರೋ ಅವ್ರ ಪರವಾಗಿ ಕೆಲಸ. ಯಾರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಿವಕುಮಾರ್ ಸಾಹೇಬರು ಯಾರಿಗೆ ಟಿಕೆಟ್ ಕೊಡ್ತಾರೋ ಅವ್ರ ಪರವಾಗಿ. ಮತ್ತು ಈಗ ಸರ್ ಬಿಜೆಪಿಯಿಂದ ಆಹ್ವಾನ ಬಂದರೆ ಆಗ್ತದೆ ಅದನ್ನು ವಿಚಾರ ಮಾಡೋಣ, ಆಮೇಲೆ ಇನ್ನೊಂದ್ಸಲ ಮಾಡೋಣ. ಸರ್, ಈಗ ಸಹಜವಾಗಿ ಒಂದು ಕುತೂಹಲ ಒಳಗಡೆ ಟೀಗಾಗಿ ಬಂದವರಂದ್ರೂ ಕೂಡ ಅದು ಸ್ವಲ್ಪ ದಿವಸ ಕುತೂಹಲಾಗೆ ಇರಲಿ. ಅಲ್ಲ ಸರ್, ಈಗ ಚುನಾವಣೆ ಮುಂಚೆನೆ ನಿಮ್ಮ ಮನೆಗೆ ಸಿಎಂ ಅವರು ಡಿ ಸಿ ಎಂ ಅವರು ಬಂದಾರಂದ್ರೆ ಎಲ್ಲೋ ಒಂದ್ ಕಡೆ ಕೂಡ ಆಕಾಂಕ್ಷಿ ಇಲ್ಲ, ನಾನು ಟಿಕೆಟ್ ಕೇಳಿಲ್ಲ ಈ ಸಲ. ಯಾಕಂದರೆ ಉಲ್ಲಪ್ಪ ಮೇಟಿ ಅವ್ರು ತೀರ್ಕೊಂಡ ಮೇಲೆ ಹೆಚ್ಚಾನೆಚ್ಚು ಎಲ್ಲರೂ ಅಭಿಪ್ರಾಯ ಅವ್ರ ಮನೆಯಲ್ಲೇ ಕೊಡಬೇಕನ್ನೋದಿದೆ. ಆಮೇಲೆ ಹೈಕಮಾಂಡ್ ಒಪ್ಪಿಗೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಅವ್ರು ಯಾರಿಗೆ ಟಿಕೆಟ್ ಕೊಡ್ತಾರೆ ಆ ಪ್ರಕಾರ. ಸರಿ, ನಿಮಗೆ ಒಳಗಡೆ ಸರ್ ಸಹಜವಾಗಿ ಏನು ಮಾತಿಲ್ಲ, ಸಣ್ಣ ಪುಟ್ಟ ಏನಾದರೂ ಮಾತುಕತೆಯಾಗಿರ್ತಾವೆ. ಬರೀ ಅವ್ರ ಪಾರ್ಟಿ ಕುಡಿಯಕ್ಕೆ ಬಂದಿದ್ರು ಅಷ್ಟೇ, ಬರೀ ಕುಶಲೋಪರಿ ಅಷ್ಟೇ ಅದು ಸರ್. ಆಫ್ ದ ರೆಕಾರ್ಡ್ ಏನಾಗಿದೆ? ಏನು ಆಫ್ ದ ರೆಕಾರ್ಡ್ ಇಲ್ಲ, ರೆಕಾರ್ಡು ಏನಿಲ್ಲ. ಚುನಾವಣಾ ತಂತ್ರಗಾರಿಕೆ ಏನಿಲ್ಲ. ಧನ್ಯವಾದಗಳು.